ದೇವಾ ನನ್ನ ಸರ್ವನೀನಯ್ಯ, ನೀನೆಂದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವನೀನಯ್ಯ, ನೀನೆಂದರೆ ನನಗೆ ಸಾಕು. ನನ್ನ ಪ್ರಿಯವೇ, ನನ್ನ ಪ್ರಾಣವೇ, ನಿಮ್ಮನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನಾರಾಧಿಸುವೆ. ನನ್ನ ಪ್ರಿಯವೇ, ನನ್ನ ಪ್ರಾಣವೇ, ನಿಮ್ಮನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನಾರಾಧಿಸುವೆ. ತಂದೆ ದೇವಾ ನನ್ನ ಸರ್ವನೀನಯ್ಯ, ನೀನೆಂದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗಲಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗಲಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನನ್ನದವೇ ನಿಮ್ಮಡಿನಲ್ಲಿ ನನಗೆ ಸುಖ. ನನ್ನದವೇ ನಿಮ್ಮಡಿನಲ್ಲಿ ನನಗೆ ಸುಖ. ದೇವಾ ನನ್ನ ಸರ್ವನೀನಯ್ಯ, ನೀನೆಂದರೆ ನನಗೆ ಸಾಕು. ದೇವಾ ನನ್ನ ಸರ್ವನೀನಯ್ಯ, ನೀನೆಂದರೆ ನನಗೆ ಸಾಕು. ನೀನೆಂದರೆ ನನಗೆ ಸಾಕು. ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ಮತ್ತೊಂದು ಆವರ್ತಿ ನನಗೆ ಬಹಳ ಸಂತೋಷ. ಪ್ರತಿದಿನ ನೀವು ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ. ಆ ಒಂದು ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ಒಂದು ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಾವು ಕಳೆದ ದಿನಗಳಿಂದ ನಾವು ಪ್ರತಿಯೊಬ್ಬ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ನೋಡುತ್ತಾ ಬರುವ ಹಾಗೆ ಈ ಒಂದು ದಿನದಲ್ಲಿ ನಾವು ಆನೋಕನನ್ನು ಕುರಿತು ನಾವು ನೋಡಲಿಕ್ಕಿದ್ದೇವೆ. ಈ ಆನೋಕನ್ನು ನೋಡುವಾಗ ಆದಿಕಾಂಡ 5ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನೋಡುವಾಗ, ಆನೋಕನು 65 ವರ್ಷದವನಾದಾಗ ಅವನಿಗೆ ಮೆತೂಶೇಲನೆಂಬ ಮಗನು ಅವನು ಹುಟ್ಟ ಆದಮೇಲೆ ಅವನಿಗೆ ಅನೇಕ ಗಂಡು ಹೆಣ್ಣು ಮಕ್ಕಳನ್ನು ಅವನು ಪಡೆದುಕೊಂಡು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅಂದರೆ 300 ವರ್ಷ ಅವನು ದೇವರ ಅನ್ಯೋನ್ಯತೆಯಲ್ಲಿ ಅವನು ಏನು ಮಾಡ್ತಾನಂತ ಹೇಳಿದ್ರೆ ಅವನು ನಡೀತಾನೆ, ಅವನು ಬದುಕುತ್ತಾನೆ, ಅವನು ಜೀವಿಸ್ತಾನೆ ಎಂಬುದಾಗಿ ನಾವು ನೋಡಬಹುದು. ಅದರ ಜೊತೆ ಏನು ಹೇಳ್ತದಂದ್ರೆ 23ನೇ ವಚನ, ಅವನು ಬದುಕಿದ ಕಾಲವೆಲ್ಲ 365 ವರ್ಷ ಆನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನ ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ಅವನು ಬದುಕಿರುವ ವರ್ಷವೆಲ್ಲ ಎಷ್ಟು ಅಂದ್ರೆ 365 ವರ್ಷ. ಅದಾದ್ಮೇಲೆ ಅವನು ದೇವರೊಂದಿಗೆ ಅವನು ಅನ್ಯೋನ್ಯವಾಗಿ ನಡೀತಿರುವುದರಿಂದ ದೇವರು ಅವನನ್ನು ಏನ್ ಮಾಡ್ತಾರಂದ್ರೆ ಮರಣವೇ ಅವನು ನೋಡದಾಗೆ, ಮರಣವೇ ಅವನು ಸಂಧಿಸಿದಾಗೆ ಅವನನ್ನ ದೇವರು ಹಾಗೆ ಅವನನ್ನ ಕರೆದುಕೊಂಡರು. ಇದರಲ್ಲಿ ನಾವು ಏನನ್ನ ತಿಳಿದುಕೊಳ್ಳಲು ಸಾಧ್ಯ ಅಂತ ಹೇಳಿದ್ರೆ, ದೇವರು ಒಬ್ಬ ಮನುಷ್ಯನೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನ ಅವ್ರು ಎದುರು ನೋಡ್ತಾರೆ. ಹೇಗೆ ಒಂದು ಗಂಡ ಹೆಂಡತಿ ಆ ಒಂದು ಸಂಬಂಧ ಇದೆಯೋ ಅವರಿಬ್ಬರು ಅನ್ಯೋನ್ಯವಾಗಿ ನಡೆದುಕೊಳ್ತಾರೆ, ಅದೇ ರೀತಿಯಾಗಿ ದೇವರು ಮಾನವ ಕುಲರಾಗಿರುವಂಥ ನಮ್ಮೊಟ್ಟಿಗೆ ಆತನು ಸಂಬಂಧವನ್ನ
ಆತನ ಎದುರು ನೋಡುವಂಥವರಾಗಿದ್ದಾರೆ, ಅನ್ಯೂನ್ಯತೆಯನ್ನು ಎದುರು ನೋಡ್ತಾರೆ. ದೇವರು ಆದಾಮ ಅವಳನ್ನು ಉಂಟು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಆತನೊಂದಿಗೆ ಅವರು ಸಂಬಂಧವನ್ನು ಇಟ್ಟುಕೊಂಡು ಆತನೊಂದಿಗೆ ಅವರ ಐಕ್ಯತೆಯನ್ನು ಇಟ್ಕೊಳ್ಬೇಕೆಂಬುದಾಗಿ ದೇವರು ಏನು ಮಾಡ್ತಾರೆ ಅಂದರೆ, ಆದಾಮ ಅವಳನ್ನು ದೇವರು ಸೃಷ್ಟಿ ಮಾಡಿದ್ರು. ಪರಲೋಕದಲ್ಲಿ ಆತನಿಗೆ ಆ ದೇವದೂತರುಗಳು ಅನೇಕ ಜನ ಇದ್ರೂ ಸಹ ಆತನ ಏನು ಮಾಡಿದಂದ್ರೆ, ಈ ಭೂಲೋಕದಲ್ಲಿ ಒಬ್ಬ ಮನುಷ್ಯರನ್ನು ಉಂಟು ಮಾಡಿ ಆತನೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅವರೊಟ್ಟಿಗೆ ಅನ್ಯೂನ್ಯವಾಗಿರಬೇಕೆಂಬುದಾಗಿ ದೇವರು ಬಯಸುವಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಹಾನೋಕನಿಗೆ ಅವನಿಗೆ ಕುಟುಂಬ, ಅವನಿಗೆ ಆ ಕೆಲಸ ಕಾರ್ಯಗಳಿದ್ರೂ ಸಹ ಅದರ ಮಧ್ಯದಲ್ಲಿ ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ಅವನು ನಡೆಯುವುದಕ್ಕೆ ಅವನೇನು ಮಾಡ್ದ, ತೀರ್ಮಾನ ಮಾಡಿಕೊಂಡು ದೇವರಿಗೆ ಸಮಯವನ್ನು ಕೊಡುತ್ತಾ ಅವನೇನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಜೀವಿತವನ್ನು ದೇವರೊಂದಿಗೆ ಅವನು ಅನ್ಯೂನ್ಯವಾಗಿ ಅವನು ಕಳೆಯುತ್ತಾನೆ. ಇವತ್ತೂ ಸಹ ದೇವರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯಾರೂ ಸಹ ದೇವರ ಬಳಿಗೆ ಬರುವುದಕ್ಕೆ ಅಲ್ಲಿ ಅನುಮತಿ ಇರಲಿಲ್ಲ. ದೇವರು ಒಂದು ಸ್ವಲ್ಪ ಜನರನ್ನು ಮಾತ್ರ ಅವರು ಆರಿಸಿಕೊಳ್ತಾ ಇದ್ರು. ಮೋಶೆಯನ್ನು ನೋಡುವಾಗ ಮೋಶೆ ಮಾತ್ರ ಅವನು ಆ ದೇವರ ಗುಡಾರದ ಒಳಗಡೆ ಬರಬೇಕಾಗಿತ್ತು. ಮಹಾಯಾಜಕರು ನೋಡ್ಬೇಕಾದ್ರೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಅವನು ದೇವರ ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಅವನು ಬರಬೇಕಾಗಿತ್ತು. ಈ ರೀತಿಯಾಗಿ ಅನೇಕರು ದೇವರು ಯಾರನ್ನ ನೇಮಿಸ್ತಾರೋ ಅವ್ರು ಮಾತ್ರನೇ ದೇವರ ಹತ್ರ ಬರಬೇಕಾಗಿತ್ತು, ದೇವರೊಂದಿಗೆ ಮಾತನಾಡಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, 1 ಕೊರಿಂಥ ಅದರಲ್ಲಿ 1ನೇ ಅಧ್ಯಾಯ ಅದರಲ್ಲಿ 9ನೇ ವಚನದಲ್ಲಿ ನೋಡುವಾಗ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನ ಕರೆದವನು ಆತನೇ. ನೋಡುವಾಗ ದೇವರು ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಿಮ್ಮನ್ನ ಕರೆದಿದ್ದಾರೆ. ನಿಮ್ಮನ್ನ ಕರೆದದ್ದು ಯಾರಂದ್ರೆ ಆತನೇ ಆಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಸಿಗದೇ ಇರುವಂತ ಒಂದು ದೊಡ್ಡ ಭಾಗ್ಯವನ್ನ ದೇವರು ನನಗೂ ನಿಮಗೂ ಕೊಟ್ಟಿದ್ದಾರೆ. ಆತನ ಒಂದು ಅನ್ಯೂನ್ಯತೆಗೆ ದೇವರು ನಿಮ್ಮನ್ನ ಕರೆದಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ರೋಮಾಪುರ 8ನೇ ಅಧ್ಯಾಯದಲ್ಲಿ ಆತನನ್ನು ಅಪ್ಪ ತಂದೆ ಅಂತ ಕರೆಯುವಂಥ ಪುತ್ರ ಸ್ವೀಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ನಮಗೆ ದಾಸನ ಭಾವವನ್ನ ನಮಗೆ ಕೊಟ್ಟಿಲ್ಲ, ತನ್ನ ಮಗನ ಭಾವವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಆ ಒಂದು ಅಪ್ಪ ಮಗ ಎಂಬ ಒಂದು ಆ ಬಾಂಧವ್ಯ ದೇವರು ನಮ್ಗುಂಟು ಮಾಡಿದ್ದಾರೆ. ಆ ಒಂದು ಅನ್ಯೂನ್ಯತೆಯೊಟ್ಟಿಗೆ ನಾವು ದೇವರ ಹತ್ರ ಹೋಗಿ ನಾವು ಅಪ್ಪ ತಂದೆ ಅಂತ ಆತನೊಂದಿಗೆ ನಾವು ಸಂಬಂಧವನ್ನು ನಾವು ಇಟ್ಟುಕೊಂಡು ಆತನೊಂದಿಗೆ ನಾವು ಅನ್ಯೂನ್ಯತೆಯಿಂದ ನಾವು ಹೋಗುವುದಕ್ಕೆ ದೇವರು ನಿಮ್ಮನ್ನು ಆತನ ಮಗನಾದಂಥ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆದ್ದರಿಂದ ನಾವು ಈ ಲೋಕದಲ್ಲಿ ನಾವಿರುವಂಥ ಈ ಒಂದು ಲೋಕದಲ್ಲಿ ನಮ್ಗೆ ಕೊಟ್ಟಿರುವಂಥ ಈ ಒಂದು ಜೀವಿತವನ್ನು ಹೇಗೆ ಹಾನೋಕನು ದೇವರೊಂದಿಗೆ 300 ವರ್ಷ ಅವನು ಕಳೆದನೋ, ನಮಗೂ ಸಹ ಈ ಒಂದು ವರ್ಷದಲ್ಲಿ 365 ನಮಗೇನಂತ ಹೇಳಿದ ದಿನಗಳು ಕೊಡಲ್ಪಟ್ಟಿದೆ. ಆದ್ದರಿಂದ ನಾವು ಪ್ರತಿದಿನ ಪ್ರತಿಯೊಂದು ಇದರಲ್ಲೂ ಸಹ ನಾವು ದೇವರೊಂದಿಗೆ ನಾವಿದ್ದು ನಾವು ದೇವರ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸೋಣ, ಬದುಕೋಣ. ದೇವರು ನಮ್ಮನ್ನು ಆತನ ಮಗನಾದ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಿದ್ದಾರೆ. ಆದ್ದರಿಂದ ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.